ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಯಾರಿಗೂ ಗೊತ್ತಿಲ್ಲದಂಗೆ ನಾನು ಇಲ್ಲಿಗೆ ಬಂದಿರೋದು ತಪ್ಪೆ, ನಾನು ಒಪ್ಕೋತೀನಿ. ಹಾಗಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ ಅಂತಾಳೆ ರಚನಾ. ಏನೇ ಮಾತಿಗೆ ಮಾತು ಬೆಳೆಸ್ತಿದ್ಯಾ? ಅಕ್ಕ ಎಷ್ಟೊಂದು ಹೆದರ್ಕೊಂಡಿದ್ದಾಳೆ ಅಂದರೆ ಖಂಡಿತ ನೀನು ಅವಳಿಗೆ ಏನೋ ಮಾಡೋದಕ್ಕೆ ನೋಡಿದ್ಯಾ ಅಂತಾರೆ ಕನಕಾಂಬರಿ. ನೋಡಿ, ರೂಮ್ ತುಂಬ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿ ಆಗಿದೆ, ಅಂಥದ್ದೇನಾಯಿತು ಇವಾಗಿಲ್ಲಿ ಅಂತಾಳೆ ದೇವಿ. ಇವಳು ಅಕ್ಕನ ಹೊಡೆಯೋಕ್ಕೆ ಹೋಗಿರಬೇಕು, ಅದಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಅಕ್ಕ ಹೀಗೆಲ್ಲ ಮಾಡಿರಬೇಕು ಅಂತಾರೆ ಕನಕಾಂಬರಿ. ನನ್ನಿಂದ ಅವರಿಗೆ ಯಾವ ತೊಂದರೆನೂ ಆಗಿಲ್ಲ, ಆಗೋದೂ ಇಲ್ಲ. ಆದರೆ ಯಾರಿಂದನೂ ಅವರಿಗೆ ತೊಂದರೆ ಆಗ್ತಿದೆ, ಅವರನ್ನು ಯಾರೋ ಟಾರ್ಚರ್ ಮಾಡ್ತಿದ್ದಾರೆ ಅಂತಾಳೆ ರಚನಾ ಏನು ಹೇಳ್ತಿದ್ಯಾ ನೀನು? ಅಕ್ಕ ನಿನಗಿಲ್ಲಿ ಯಾರಾದರೂ ಹಿಂಸೆ ಕೊಡ್ತಿದ್ದಾರಾ ಅಂತ ಕನಕಾಂಬರಿ ಕೇಳ್ತಾರೆ. ಅತ್ತೆ, ನೀವು ನಮ್ಮ ಹಿರಿಯರು, ನಮ್ಮ ಪಾಲಿಗೆ ಜೀವ ಪಾಲಿಗೆ ನೀವು ಬದುಕಿರೋ ದೇವರು, ನೀವು ಚೆನ್ನಾಗಿರಲಿ ಅಂತ ಬಯಸೋದು ನಾವು. ದಯವಿಟ್ಟು ನಿಮ್ಮ ಕಷ್ಟನ ಬಿಚ್ಚಿಟ್ಬಿಡಿ. ಅದೇನಾಯಿತು ಅಂತ ಪ್ಲೀಸ್ ಹೇಳಿ ಅತ್ತೆ ಅಂತಾಳೆ ರಚನಾ. ಆಗ ಪದ್ಮಜ ದೇವಿ ಮುಖ ನೋಡ್ತಾರೆ. ಅತ್ತೆ ಪ್ಲೀಸ್ ಹೇಳಿ ಅತ್ತೆ ಅಂತಾಳೆ ರಚನಾ. ಹೌದು, ನನಗೆ ಹಿಂಸೆ ಕೊಡ್ತಿದ್ದಾರೆ ಅಂತಾರೆ ಪದ್ಮಜ. ಈಚೆ ಜೀವ ರೂಪ ಹೇಳಿ, ಇದ್ದಕ್ಕಿದ್ದ ಹಾಗೆ ಬೊಂಬೆ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತಾನೆ. ಬೊಂಬೆ ಬಗ್ಗೆ ನನಗೇನು ಗೊತ್ತಿಲ್ಲ ಚಿಕ್ಕ ಯಜಮಾನ್ರೆ, ಅವತ್ತು ಕೃಷ್ಣ ಹೇಳಿದ್ದಕ್ಕೆ ಅಲ್ವಾ ನಾವು ಗುರುಗಳನ್ನು ಕರೆಸಿದ್ದು ದೋಷ ಪರಿಹಾರ ಮಾಡಿಸೋಕ್ಕೆ ಅಂತಾಳೆ ರೂಪ. ಆ ಗುರುಗಳನ್ನು ಇನ್ನೊಂದು ಸಲ ಕರೆಸಿ, ಆ ಬೊಂಬೆ ತೊಂದರೆ ದೂರ ಆಗ್ಬೋದು, ಕರೆಸಿ ಅಂತಾನೆ ಜೀವ. ಗುರುಗಳು ಊರಲ್ಲಿ ಇಲ್ವಂತೆ, ಯಾರೋ ಹೇಳಿದರು ಚಿಕ್ಕ ಯಜಮಾನ್ರೆ ಅಂತಾಳೆ ರೂಪ. ಆ ಬೊಂಬೆ ಕೊಡಿ ಅಂತಾನೆ ಜೀವ. ಇಲ್ಲೇ ಅಡುಗೆ ಮನೆಯಲ್ಲಿ ಇಟ್ಕೊಂಡಿರ್ತೀರಲ್ಲ ಅದೇ ಅಂತಾನೆ. ಚಿಕ್ಕ ಯಜಮಾನ್ರೆ ನನಗೆ ಯಾವ ಬೊಂಬೆನೂ ಗೊತ್ತಿಲ್ಲ, ಅದು ಹೇಗಿರುತ್ತೋ ಗೊತ್ತಿಲ್ಲ ಅಂತಾಳೆ ರೂಪ. ಸುಳ್ಳು ಹೇಳಬೇಡಿ ಅಂತಾನೆ ಜೀವ. ಬೇಕಿದ್ರೆ ನಿಮಗೆ ಅನುಮಾನ ಇದ್ದರೆ ಹೇಳಿ ಯಜಮಾನ್ರೆ, ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತಾಳೆ ರೂಪ. ಇರಲಿ ಬಿಡಿ, ಮಕ್ಕಳೇನೋ ಕನ್ಫ್ಯೂಸ್ ಮಾಡಿಕೊಂಡ್ರು ಅನಿಸುತ್ತೆ. ಹೌದು, ನಿಮಗೆ ನಿದ್ದೆಯಲ್ಲಿ ನಡೆಯುವ ವ್ಯಾಧಿ ಇದೆ ಅಂತೆ ಅಂತಾನೆ ಜೀವ. ಇದೆಯಂತೆ ಯಜಮಾನ್ರೆ, ದೇವಿ ಅಮ್ಮ ಹೇಳೇ ನನಗೆ ಗೊತ್ತಾಗಿದ್ದು, ಆದರೆ ನನಗೆ ಯಾವುದೂ ನೆನಪಿಲ್ಲ ಅಂತಾಳೆ ರೂಪ. ತುಂಬ ಡೇಂಜರಸ್ ಕಾಯಿಲೆ ರೀ ಅದು, ತಕ್ಷಣ ನೀವು ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಈಗ ನನಗೆ ಪರಿಚಯ ಇರೋರೊಬ್ಬರು ಡಾಕ್ಟ್ರ್ ಇದ್ದಾರೆ, ನಿಮ್ಮನ್ನು ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಸಂಪೂರ್ಣವಾಗಿ ಸರಿ ಮಾಡ್ತೀನಿ ಅಂತಾನೆ ಜೀವ. ಅದೆಲ್ಲ ಬೇಡಿ ಅಂತಾಳೆ ರೂಪ. ಭಯ ಪಡಬೇಡಿ, ಟ್ರೀಟ್ಮೆಂಟ್ ಅಷ್ಟೇ ಅಂತಾನೆ ಜೀವ. ದಯವಿಟ್ಟು ಬೇಡ ಚಿಕ್ಕ ಯಜಮಾನ್ರೆ ಅಂತಾಳೆ ರೂಪ. ನಾನು ಹೇಳಿರೋ ಡಾಕ್ಟರ್ ಬೇಡ, ಅಮ್ಮನ ಟ್ರೀಟ್ ಮಾಡ್ತಾರಲ್ಲ ಆ ಡಾಕ್ಟರ್ ಹತ್ರ ಹೋಗೋಣವಾ, ಅವ್ರ ಹೆಸರು ಅಡ್ರೆಸ್ ಹೇಳಿ ಅಂತಾನೆ ಜೀವ. ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಚಿಕ್ಕ ಯಜಮಾನ್ರೆ, ನನಗೆ ಕೆಲಸ ಇದೆ ಅಂತಾಳೆ ರೂಪ. ಏನ್ರಿ ನೀವು ಇಷ್ಟು ವರ್ಷದಿಂದ ಇದ್ದೀರಾ, ಏನೇ ಕೇಳಿದರೂ ಗೊತ್ತಿಲ್ಲ ಅಂತ ಹೇಳ್ತೀರಾ? ಸರಿ, ಅಮ್ಮನ ಹೆಲ್ತ್ ಇವಾಗ ಹೇಗಿದೆ, ಮುಂಚೆಗಿಂತ ಬೆಟರ್ ಆಗಿದೆಯಾ? ಆ್ಯಕ್ಚುಲಿ ಏನಾಗಿದೆ ಅವರಿಗೆ ಅಂತಾನೆ ಜೀವ. ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತಾಳೆ ರೂಪ. ಅಮ್ಮನ ರೂಮಿಗೆ ಯಾವಾಗಲೂ ಹೋಗೋದು ನೀವು ಬಿಟ್ಟರೆ ದೇವಿ, ಗೊತ್ತಿಲ್ಲ ಅಂದರೆ ಹೇಗೆ? ಅಮ್ಮವರಿಗೆ ಹುಚ್ಚಿದೆ ಅಂತ ಹೇಳ್ತಾರೆ ಅಂತಾನೆ ಜೀವ. ಅದು ನಿಜಾನೇ, ಊಟ ಕೊಡೋಕ್ಕೆ ಹೋದಾಗ ನನ್ನ 2-3 ಸಲ ಅವ್ರು ಹೊಡೆದಿದ್ದಾರೆ ಅಂತಾಳೆ ರೂಪ. ಅಮ್ಮನ ಮೆಡಿಕಲ್ ರಿಪೋರ್ಟ್ ಎಲ್ಲಿದೆ ರೂಪ? ಅದನ್ನು ನಾನು ಒಂದ್ಸಲ ಚೆಕ್ ಮಾಡಬೇಕಲ್ಲ ಅಂತಾನೆ ಜೀವ. ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಚಿಕ್ಕ ಯಜಮಾನ್ರೆ, ನನಗೆ ಕೆಲಸ ಇದೆ ಅಂತ ರೂಪ ಅಲ್ಲಿಂದ ಹೋಗ್ತಾಳೆ. ಈಚೆ ದೇವಿ ದೊಡ್ಡಮ್ಮ ಹೇಳಿ, ಯಾರು ನಿಮಗೆ ಹಿಂಸೆ ಮಾಡ್ತಿದ್ದಾರೆ ಅಂತ ಅವರನ್ನು ಗುರಾಯಿಸ್ತಾಳೆ. ಬಾಯಿ ಬಿಟ್ಟು ಹೇಳಕ್ಕ, ನಿನ್ನನ್ನು ಇಲ್ಲಿ ಯಾರಾದರೂ ಟಾರ್ಚರ್ ಮಾಡ್ತಿದ್ದಾರಾ ಅಂತಾರೆ ಕನಕಾಂಬರಿ. ಹೌದು, ನನಗೆ ವಿಪರೀತ ಹಿಂಸೆ ಆಗ್ತಿದೆ ಅಂತಾರೆ ಪದ್ಮಜ. ಯಾರು ನಿಮಗೆ ಹಿಂಸೆ ಕೊಡ್ತಿರೋದು ದೊಡ್ಡಮ್ಮ ಅಂತಾಳೆ ದೇವಿ. ನನಗೆ ಇವಳಿಂದ ಹಿಂಸೆ ಆಗ್ತಿಲ್ಲ, ಇವಳು ಗಂಡನಿಂದ ಹಿಂಸೆ ಆಗ್ತಿದೆ. ಇವರು ಈ ಮನೆಗೆ ಬಂದಾಗಿಂದ ನನಗೆ ನೆಮ್ಮದಿನೇ ಇಲ್ಲ, ಇವರನ್ನು ಈ ಮನೆಯಿಂದ ಓಡಿಸಿ ಕನಕ ಅಂತಾರೆ ಪದ್ಮಜ. ಕೇಳಿಸ್ಕೊಂಡ, ಇವಳಿಗೆ ಯಾರಿಂದ ಟಾರ್ಚರ್ ಆಗುತ್ತೆ ಅಂತ? ಅವಳಿಗೆ ನೀವು ಮನೆ ಬಿಟ್ಟು ಹೋದರೆ ನೆಮ್ಮದಿ ಅಂತೆ, ಹೊರಟೋಗ್ತೀರಾ ಅಂತಾರೆ ಕನಕಾಂಬರಿ. ನಾವು ಯಾಕೆ ಮನೆ ಬಿಟ್ಟು ಹೋಗಬೇಕು, ಇದು ನಮ್ಮ ಮನೆ, ಯಾರ ಭಯಕ್ಕೆ ಅತ್ತೆ ಸುಳ್ಳು ಹೇಳ್ತಿದ್ದಾರೋ ಏನೋ ನನಗೆ ಗೊತ್ತಾಗ್ತಿಲ್ಲ, ಆದರೆ ಯಾರೋ ಅವರನ್ನು ಆಟ ಆಡಿಸ್ತಿದ್ದಾರೆ ಅನ್ನೋದು ಮಾತ್ರ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಮೊದಲು ನಾವು ಅತ್ತೆಯನ್ನು ಈ ಕತ್ಲೆ ಕೋಣೆಯಿಂದ ಹೊರಗಡೆ ಕರ್ಕೊಂಡು ಬರಬೇಕು, ಎಲ್ಲರ ಜೊತೆ ಅವ್ರು ಬೆರಿಬೇಕು, ಆಗಲೇ ನಾವೆಲ್ಲರೂ ಇದ್ದೀವಿ ಅನ್ನೋ ಧೈರ್ಯ ಬರೋದು ಅವರಿಗೆ ಅಂತಾಳೆ ರಚನಾ. ಹೋಗೆ ಆಚೆ ಅಂತಾರೆ ಕನಕಾಂಬರಿ. ಅತ್ತೆ ಅಂತ ಕೂಗ್ತಾಳೆ ರಚನಾ. ಏನೇ ಗೊತ್ತು ನಿನಗೆ ಅವಳ ಬಗ್ಗೆ? ಎಷ್ಟೋ ವರ್ಷದಿಂದ ಅವಳ ಆರೋಗ್ಯ ಸರಿ ಇಲ್ಲ, ಅವಳು ಸರಿ ಹೋಗಬೇಕು ಅಂತ ತೋರಿಸದೇ ಇರೋ ಡಾಕ್ಟ್ರುಗಳೆಲ್ಲ ಇಲ್ಲ, ಕೈ ಮುಗಿದೇ ಇರೋ ದೇವ್ರುಗಳಿಲ್ಲ. ಅವಳನ್ನು ಚಿಕ್ಕ ಮಗು ಥರ ಆರೈಕೆ ಮಾಡಿದ್ದೀವಿ, ನಮಗೆ ಹೇಳ್ಕೊಡೋಕೆ ಬರ್ತಾಳೆ, ನಮಗೆ ಗೊತ್ತು ಕಣೆ ಅವಳನ್ನು ಹೇಗೆ ನೋಡ್ಕೋಬೇಕು ಅಂತ ಅಂತಾರೆ ಕನಕಾಂಬರಿ. ನಿಮಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ ಅತ್ತೆ. ದೇವಿ ನೀವಾದರೂ ಅಟ್ಲೀಸ್ಟ್ ಅಂತಾಳೆ ರಚನಾ. ಯಾವಾಗ ನೀವು ನನ್ನ ರೂಮ್ ಇಂದ ಕೀ ತಗೊಂಡು ಆಚೆ ಬಂದರು ಆ ಕ್ಷಣದಿಂದ ನನಗೆ ನಿಮ್ಮ ಮೇಲಿದ್ದ ನಂಬಿಕೆ ಬಿಡಿ ಅತ್ತಿಗೆ, ನನಗೆ ಜಾಸ್ತಿ ಮಾತಾಡಿ ನಿಮ್ಮ ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ, ನೀವು ಹೋಗಿ ಅತ್ತಿಗೆ ಅಂತಾಳೆ ದೇವಿ. ರಚನಾ ಅಂತ ಕೈ ಮುಂದೆ ಮಾಡ್ತಾರೆ ಕನಕಾಂಬರಿ. ರೂಮ್ ಕೀ ಕೊಟ್ಟು ರಚನಾ ಅಲ್ಲಿಂದ ಹೋಗ್ತಾಳೆ. ಈಚೆ ಹಾಲ್ನಲ್ಲಿ ಮನೆಯವರೆಲ್ಲ ಸೇರಿರ್ತಾರೆ. ರಾಣ ಏನು ಮಾಡೋಣ ಅಂತಾರೆ ಕನಕಾಂಬರಿ. ದೇವಿಗೆ
ಗೊತ್ತಾಗದೇ ಇರೋ ಥರ ಅಮ್ಮನ ರೂಮಿಂದ ಕೀ ಕದ್ದಿದ್ದಾರೆ. ಅಮ್ಮನ ನೋಡಿದ್ದಾರೆ. ಮೊದಲನೇ ಅಪರಾಧ ದೇವಿಗೆ ನಂಬಿಕೆ ದ್ರೋಹ ಮಾಡಿರೋದು. ಎರಡನೇ ಅಪರಾಧ ನನ್ನ ಅಮ್ಮನ ಆರೋಗ್ಯನ ಹಾಳು ಮಾಡಿರೋದು. ಇವಳಿಗೆ ಸ್ಟ್ರಾಂಗ್ ಆಗಿರೋ ಪನಿಷ್ಮೆಂಟೇ ಸಿಗಬೇಕು. ಹೆಣ್ಣು ಅಂತ ನನ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಇವಳ ಜಾಗದಲ್ಲಿ ಯಾರಾದರೂ ಗಂಡಸಿದ್ದಿದ್ರೆ ಅಟ್ಟಾಡ್ಸ್ಕೊಂಡು ಹೊಡಿತಿದ್ದೆ ಅಂತಾನೆ ರಾಣ. ಕೆಲಸದವಳು ರೂಪಿಣಿನೂ ಒಂದು ಹೆಂಗಸು. ಅವಳ ಕೈ ಮೇಲೆ ಐರನ್ ಬಾಕ್ಸ್ ಇಟ್ಟು ಶಿಕ್ಷೆ ಕೊಟ್ಟಿದ್ದೀವಿ ತಾನೇ, ಅಂಥದ್ರಲ್ಲಿ ಇವಳು ಯಾವ ಸೀಮೆ ಅಂತಾನೆ ಕಪಿಲ್. ಏಯ್ ಕೈಕಾಲು ಮುರಿದು ಹಾಕ್ಬಿಡ್ತೀನಿ ಮಾತಲ್ಲಿ ವ್ಯತ್ಯಾಸ ಬಂದರೆ ಅಂತಾನೆ ಜೀವ. ಸಂಜೀವ, ನೀನು ಕೂಗಾಡಬೇಕಾಗಿರೋದು ಅವನ ಮೇಲಲ್ಲ, ತಪ್ಪು ಮಾಡಿರೋ ನಿನ್ನ ಹೆಂಡತಿ ಮೇಲೆ ಅಂತಾರೆ ಕನಕಾಂಬರಿ. ಏನು ತಪ್ಪು ಮಾಡಿದ್ದಾರೆ ಇವರು ಅಂತಾನೆ ಜೀವ. ನಮ್ಮ ಗಮನಕ್ಕೆ ಬರದೇ ಇರೋ ಹಾಗೆ ದೊಡ್ಡಮ್ಮನ ನೋಡೋಕೆ ಹೋಗಿದ್ದು ಅಂತಾಳೆ ದೇವಿ. ಕೆರೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ? ಅವಳು ಅವಳ ಅತ್ತೆನ ನೋಡೋಕೆ ಹೋಗಿದ್ದಾಳೆ. ಇದರಲ್ಲಿ ನಿಮಗೆಲ್ಲ ಬಂದಿರೋ ಪ್ರಾಬ್ಲಮ್ ಏನು? ನಮ್ಮ ಅತ್ತಿಗೆ ಏನು ಸೆಂಟ್ರಲ್ ಜೈಲ್ನಲ್ಲಿದ್ದಾರಾ? ನೀವೆಲ್ಲ ಜೈಲರ್ಗಳ? ನಿಮ್ಮ ಪರ್ಮಿಷನ್ ತಗೊಂಡು ಹೋಗೋಕೆ ಅಂತಾರೆ ಜಗದೀಶ್ ಚಂದ್ರ. ಚಿಕ್ಕಪ್ಪ, ದೊಡ್ಡಮ್ಮನ ಮಾನಸಿಕ ಸ್ಥಿತಿ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ? ಎಷ್ಟೊಂದು ಸಲ ನಮ್ಮನ್ನೆಲ್ಲ ನೋಡಿ ಅವರು ಹೆದರ್ಕೊಂಡಿದ್ದಾರೆ. ಅಂಥದ್ರಲ್ಲಿ ರಚನಾ ಅತ್ತಿಗೆ ಅವರಿಗೆ ಹೊಸ ಮುಖ, ಪರಿಚಯ ಇಲ್ಲ ಅವರಿಗೆ ಅಂತಾಳೆ ದೇವಿ. ಇವಳನ್ನು ನೋಡಿ ಅಕ್ಕ ಎಷ್ಟು ಗಾಬರಿ ಆಗಿದ್ಲು ಅಂದರೆ ಕೋಣೆನಲ್ಲಿರೋ ವಸ್ತುನೆಲ್ಲ ಚಲಾಪಿಲಿ ಮಾಡಿದ್ಲು. ಹೋಗಾಚೆ ಅಂತ ಬಾಯಿ ಬಿದ್ದು ಹೋಗೋ ಮಟ್ಟಿಗೆ ಕಿರಿಚಿದ್ಲು. ಹೌದು ಅಲ್ವಾ? ಕೇಳಿ ಅವಳನ್ನು ಕೂರಿಸಿ ಸಮಾಧಾನ ಮಾಡೋ ಅಷ್ಟರಲ್ಲಿ ನನಗೂ ದೇವಿಗೂ ಸಾಕಾಗೋಯ್ತು ಅಂತಾರೆ ಕನಕಾಂಬರಿ. ಅತ್ತೆ ಸೊಸೆ ಇವತ್ತೆಲ್ಲ ನಾಳೆ ಒಂದಾಗಬೇಕು, ಚೆನ್ನಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ಆದರೆ ದೊಡ್ಡಮ್ಮನ ಕಂಡೀಷನ್ ಅದಕ್ಕೆ ಕೋಆಪ್ರೇಟ್ ಮಾಡ್ತಿಲ್ಲ ಅತ್ತಿಗೆ. ಇವ್ರು ಬಂದು ದೊಡ್ಡಮ್ಮನ ನೋಡಬೇಕು ಅಂದಾಗಲೂ ನಾನು ಬೇಡ, ಆಗಲ್ಲ ಅಂತಲೇ ಹೇಳಿದ್ದು. ಆದರೆ ಇವರು ವಿಪರೀತ ಕೆಮ್ಮೋ ಥರ ನಾಟಕ ಮಾಡಿ ನಾನು ನೀರು ತಂದು ಕೊಡೋ ಅಷ್ಟರಲ್ಲಿ ನನ್ನ ರೂಮ್ ಒಳಗಡೆ ನುಗ್ಗಿ ನನಗೆ ಗೊತ್ತಿಲ್ಲದೆ ಇರೋ ಥರ ದೊಡ್ಡಮ್ಮನ ರೂಮ್ ಕೀ ತಗೊಂಡು ಹೊರಟೋದ್ರು ಅಂತಾಳೆ ದೇವಿ. ಕಳ್ತನದಿಂದ ಅಕ್ಕನ ರೂಮಿಗೆ ಹೋದ್ಲು ಅಂತಾರೆ ಕನಕಾಂಬರಿ. ಇವ್ರು ಮಾಡಿದ್ದು ಸರಿನಾ ತಪ್ಪಾ? ದೊಡ್ಡವರಾಗಿ ನೀವುಗಳೇ ತೀರ್ಮಾನ ತಗೊಳ್ಳಿ. ನನಗೆ ಇದರಲ್ಲೇ ಇನ್ವಾಲ್ವ್ ಆಗೋಕ್ಕೆ ಸಂಕಟ ಆಗುತ್ತೆ. ನಾನು ಹೋಗ್ತೀನಿ ಅಂತ ದೇವಿ ಹೋಗ್ತಾಳೆ. ಈಚೆ ರಕ್ಷಿತ್ ಕೃಷ್ಣ ಮನೆ ಹೊರಗಡೆ ಕೂತಿರ್ತಾರೆ. ಆಗ ಬಾಲ ಮತ್ತು ಇಷ್ಟೆಲ್ಲ ಅಲ್ಲಿಗೆ ಬರ್ತಾರೆ. ಏನಿದು ಮನೆ ಹೊರಗಡೆ ಬಂದು ಕೂತಿದ್ದೀರಾ, ಅದು ಈ ಚಳಿಲಿ ಅಂತಾನೆ. ನಾವು ಕೂತಿರೋದಲ್ಲ, ನಮ್ಮನ್ನು ಕೂರಿಸಿರೋದು ಅಂತಾನೆ ರಕ್ಷಿತ್. ಯಾರು? ಆ ಬಾಮಿನಿ ಅಜ್ಜಿನ? ಇರು ಮಾಡ್ತೀನವರಿಗೆ ಅಂತಾಳೆ ಇಷ್ಟೆಲ್ಲ. ಇರು ಯಾಕೆ ಎಲ್ಲದಕ್ಕೂ BP ಬಂದವಳ ಥರ ಆಡ್ತೀಯಾ ಅಂತಾನೆ ರಕ್ಷಿತ್. ಕೃಷ್ಣ, ಹೇಳು, ನೀವು ಯಾಕೆ ಇಲ್ಲಿ ಕೂತಿದ್ದೀರಾ ಅಂತಾನೆ ಬಾಲ. ಅಮ್ಮ ಇವತ್ತು ಪದ್ಮಜ ರೂಮಿಗೆ ಹೋಗಿದ್ರಂತೆ, ಅದಕ್ಕೆ ಮನೆಯವರೆಲ್ಲ ಮೀಟಿಂಗ್ ಮಾಡ್ತಿದ್ದಾರೆ. ನೀವು ಚಿಕ್ಕ ಮಕ್ಕಳು ಹೊರಗಿಡಿ ಅಂತ ಕಳಿಸ್ಬಿಟ್ರು ಅಂತಾಳೆ ಕೃಷ್ಣ. ರಚನಾ, ಯಾಕತ್ತೆ ರೂಮಿಗೆ ಹೋದರು? ಸರಿ ನೋಡೋಣ ಬನ್ನಿ ಅಂತಾನೆ ಬಾಲ. ನಮಗೆ ಲೇಟ್ ಆಗ್ತಿದೆ ಬಾಲ, ಇವನು ಬೇರೆ ಡ್ರಾಪ್ ಮಾಡಬೇಕು, ನಾಳೆ ಬರ್ತೀನಿ ಅಂತಾಳೆ ಸ್ಟೆಲ್ಲ. ಬರ್ತೀನಿ ಕೃಷ್ಣ, ಬಾಯ್ ಅಂತಾನೆ ರಕ್ಷಿತ್. ಸ್ಟೆಲ್ಲ ರಕ್ಷಿತ್ ಹೋಗ್ತಾರೆ. ಕೃಷ್ಣನ ಕರ್ಕೊಂಡು ಬಾಲ ಒಳಗಡೆ ಬರ್ತಾನೆ. ಎಲ್ಲರೂ ಹೀಗೆ ಮೌನವಾಗಿ ನಿಂತ್ಕೊಂಡ್ರೆ ಹೇಗೆ ಅಂತಾರೆ ಕನಕಾಂಬರಿ. ಇವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನು ಅಂತ ನಿರ್ಧಾರ ಮಾಡಿ ಹೇಳಿ. ರೀ, ನೀವೇನು ಹೀಗೆ ಸೈಲೆಂಟಾಗಿ ನಿಂತಿದ್ದೀರಾ? ನೀವು ಮನೆಗೆ ದೊಡ್ಡವರು, ಇವಳಿಗೆ ಏನು ಶಿಕ್ಷೆ ಕೊಡ್ಬೋದು ಅನ್ನೋದನ್ನು ನಿರ್ಧಾರ ಮಾಡಿ ಹೇಳಿ ಅಂತಾಳೆ ಬಾಮಿನಿ. ನನ್ನ ಪ್ರಕಾರ ಇದು ತಪ್ಪೇ ಅಲ್ಲ. ಮನೆ ಹಿರಿ ಸೊಸೆ ಬಂದು ಇಷ್ಟು ದಿನ ಆದರೂ ತನ್ನ ಅತ್ತೆನ ನೋಡಿಲ್ಲ, ಮಾತಾಡಿಸಿಲ್ಲ, ಆಶೀರ್ವಾದನ ಪಡ್ಕೊಂಡಿಲ್ಲ. ಆ ನೋವು ಈ ಮಗುಗೆ ಇರುತ್ತಲ್ವಾ, ಆ ಆಸೆಯಿಂದ ಹೋಗಿದ್ದಾಳೆ ಅಷ್ಟೇ. ಇದನ್ನೇನು ಕ್ರಿಮಿನಲ್ ಅಫೆನ್ಸ್ ಅನ್ನೋ ಥರ ಪ್ರೊಜೆಕ್ಟ್ ಮಾಡ್ತಿದ್ದೀರಾ ನೀವೆಲ್ಲ? ಇದ್ಯಾಕೋ ನನಗೆ ಸರಿ ಕಾಣ್ತಿಲ್ಲ ಅಂತಾರೆ ಜಗದೀಶ್ ಚಂದ್ರ. ಆಗ ಬಾಲ, ಕರೆಕ್ಟಾಗಿ ಹೇಳಿದ್ರಿ ಮಾವ, ನ್ಯಾಯವಾದ ಮಾತು ಅಂತಾನೆ. ಏಯ್ ಮುದಿಯಂಗೆ, ಮನೆ ರೂಲ್ಸ್ ಎಲ್ಲ ಮರ್ತು ಹೋಗಿದೆ, ಅರಳು ಮರಳು ಶುರುವಾಗಿದೆ. ಬೆಲ್ಟ್ ಬಿಚ್ಚಬೇಕಾ ಅಥವಾ ನೀನೇ ಸರಿ ಹೋಗ್ತೀಯಾ ಅಂತ ಕಪಿಲ್ ಮುಂದೆ ಬರ್ತಾನೆ. ಬಿಚ್ಚೋ ಬೆಲ್ಟು, ತಾಕತ್ತಿದ್ರೆ ಮುಟ್ಟು ಅವರನ್ನು. ನಾನು ಮನೆಗೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಹಿರಿಯರು ಕಿರಿಯರು ಅನ್ನೋ ವ್ಯತ್ಯಾಸ ಇಲ್ಲದೆ ಆಡ್ತಿದ್ಯಾ. ಅಷ್ಟೊಂದು ಮದ ಏರಿದೆಯಾ ದೇಹದಲ್ಲಿ, ಹೂತಾಕ್ಬಿಡ್ತೀನಿ, ಹುಷಾರ್ ಅಂತಾನೆ ಜೀವ. ಸಂಜೀವ, ಇವನು ನನ್ನಪ್ಪ, ನಾನು ಹೊಡಿತೀನಿ ಬಡಿತೀನಿ, ಹೆಚ್ಚು ಕಮ್ಮಿ ಆದರೆ ಹೂತು ಆಗ್ತೀನಿ, ನನಗೆ ಅಧಿಕಾರ ಇದೆ, ನಮ್ಮಿಬ್ಬರ ಮಧ್ಯದಲ್ಲಿ ನಿಂದೇನೋ ಅಂತಾನೆ ಕಪಿಲ್. ನನ್ನ ಚಿಕ್ಕಪ್ಪ ಇಲ್ಲೇ ಇದ್ದಾರೆ, ಅವ್ರ ಮುಂದೆ ನಿನಗೆ ಹೊಡಿಬಾರ್ದು ಅಂತ ಕೋಪನ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಕೊನೆಯ ಸಲ ಎಚ್ಚರಿಕೆ ಕೊಡ್ತಿದ್ದೀನಿ, ಬಾಲ ಮುದ್ರಕೊಂಡು ಇರೋ ಜಾಗದ ಗೊತ್ತಿಲ್ದಂಗೆ ಇರು. ಇದನ್ನು ಬಿಟ್ಟು ಅವರಿಗೆ ಮರ್ಯಾದೆ ಕೊಡದೆ ನಡ್ಕೋ ಅಂತಾನೆ ಜೀವ. ಏನೋ ಮಾಡ್ತೀಯಾ ಅಂತ ಕಪಿಲ್ ಮೈ ಮೇಲೆ ಬರ್ತಾನೆ. ಆಗ ಜಗದೀಶ್ ಚಂದ್ರ ತಡೆದು, ಸಂಜೀವ ಪ್ಲೀಸ್ ಜಗಳ ಬೇಡಪ್ಪ, ಅವ್ರವ್ರು ಮಾಡೋ ಪಾಪಕರ್ಮಕ್ಕೆ ಅವರವರೇ ಹೊಣೆ ನೋಡು ಅಂತಾರೆ. ನಾವೆಲ್ಲರೂ ಇಲ್ಲಿ ಸೇರಿರೋದು ಯಾಕೆ, ಆದರೆ ಇಲ್ಲಿ ನಡೀತಿರೋದು ಏನು ಅಂತಾರೆ ಕನಕಾಂಬರಿ. ಹೌದಲ್ವಾ, ರಚನೆ ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಕೊಡೋದು ಅನ್ನೋ ವಿಷಯ ಬಿಟ್ಟು ಇವನು ನನ್ನ ಮಗನ ಮೇಲೆ ನುಗ್ಗಿ ಟಾಪಿಕ್ನ ಚೇಂಜ್ ಮಾಡ್ತಿದ್ದಾನೆ ಅಂತಾರೆ ಬಾಮಿನಿ. ಶಿಕ್ಷೆ ಕೊಡೋಕ್ಕೂ ಮುಂಚೆ ನೀವು ಆರೋಪ ಮಾಡ್ತಿರೋರು ವಾದನೂ ಕೇಳಬೇಕಲ್ವಾ ಅತ್ತೆ ಅಂತಾನೆ ಬಾಲ. ಇದು ಸರಿಯಾದ ಮಾತು. ರಚನಾ, ನಿನ್ನ ಕಡೆ ನ್ಯಾಯನ ನೀನು ಹೇಳಮ್ಮ ಅಂತಾರೆ ಜಗದೀಶ್ ಚಂದ್ರ. ನಾನು ಸೊಸೆಯಾಗಿ ಬಂದಾಗಿನಿಂದ ನಮ್ಮ ಅತ್ತೆನ ನೋಡೂ ಇಲ್ಲ, ಮಾತು ಆಡಿಸಿಲ್ಲ. ಆ ದೇವಿನ ಮಾತಾಡಿಸ್ಬೇಕು ಅಂತ ಎಷ್ಟು ಸಲ ಕೇಳಿಕೊಂಡ್ರು
ಅವ್ರ ಆರೋಗ್ಯ ಸರಿ ಇಲ್ಲ ಅಂತಿದ್ರು. ನನಗೂ ಕೇಳಿ ಕೇಳಿ ಸಾಕಾಯಿತು. ನಮ್ಮ ಅತ್ತೆಯವರನ್ನು ನೋಡಬೇಕು ಅನ್ನಿಸ್ತು. ಅದಕ್ಕೆ ಅವರನ್ನು ನೋಡೋಕೆ ಹೋದೆ. ಇದು ತಪ್ಪು ಅಲ್ಲ, ಅಪರಾಧನೂ ಅಲ್ಲ, ನನ್ನ ಹಕ್ಕು ಅಂತಾಳೆ ರಚನಾ. ಕರೆಕ್ಟ್ ಆಗಿದೆಯಲ್ಲ ಮಗು ಮಾತು, ನನಗಂತೂ ಇದರಲ್ಲಿ ಯಾವ ತಪ್ಪು ಕಾಣ್ತಿಲ್ಲ ಅಂತಾರೆ ಜಗದೀಶ್ ಚಂದ್ರ. ಏನು ಚಿಕ್ಕಪ್ಪ ಸೊಸೆ ಕಡೆ ವಾಲ್ತಿದ್ದೀರಾ? ದೇವಿ ರೂಮಿಂದ ಅಮ್ಮನ ರೂಮ್ ಕೀ ಕದ್ದಿದ್ದು ತಪ್ಪಲ್ವಾ ಅಂತಾನೆ ರಾಣ. ಅದು ಅಂತಾರೆ ಜಗದೀಶ್ ಚಂದ್ರ. ರಚನಾ ಅಕ್ಕನ ರೂಮಿಗೆ ಹೋಗಿದ್ದು ತಪ್ಪಲ್ಲ, ಸರಿ. ಕೀ ಕಳ್ತನ ಮಾಡಿದ್ದು ಸರಿನಾ ಅಂತಾರೆ ಕನಕಾಂಬರಿ. ಕಳ್ತನ ಮಾಡೋದು ತಪ್ಪಲ್ಲದೆ ಇನ್ನೇನು, ಅದಕ್ಕಾದರೂ ಇವಳಿಗೆ ಶಿಕ್ಷೆ ಕೊಡಲೇಬೇಕು ಅಂತಾರೆ ಭಾಮಿನಿ. ಮೊದಲನೇ ತಪ್ಪು ಅಂತ ಈ ಮಗುನ ಕ್ಷಮಿಸ್ಬಿಡೋದು ಒಳ್ಳೆಯದು ಅಂತ ನನ್ನ ಭಾವನೆ ಅಂತಾರೆ ಜಗದೀಶ್ ಚಂದ್ರ. ಎಲ್ಲ ತಪ್ಪು ಶುರುವಾಗೋದು ಮೊದಲನೇ ತಪ್ಪಿಂದಲೇ. ತಪ್ಪು ಮಾಡಿದವರಿಗೆ ಈ ಮನೆಯಲ್ಲಿ ಅವಕಾಶ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಈ ಸಂಜೀವ ಮಾಡಿದ ಒಂದು ತಪ್ಪಿಗೆ ಈ ಮನೆಯಿಂದ ಓಡಿಸಿದ್ದು ನಿಮಗೆ ಗೊತ್ತಿಲ್ವಾ ಅಂತಾನೆ ರಾಣ. ಯಾಕೆ ಸಂಜೀವ ಸುಮ್ಮನಾದೆ? ಈ ಮನೆಯಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಭಯಂಕರ ಆಗಿರುತ್ತೆ, ಅದಕ್ಕೆ ಸಾಕ್ಷಿ ನೀನೇ ಅಂತಾರೆ ಕನಕಾಂಬರಿ. ಇವರಿಗೆ ಶಿಕ್ಷೆ ಆಗಲೇಬೇಕು ಅಂತಾಳೆ ಕಪಿಲ್. ಆಗಲೇಬೇಕು ಅಂತಾಳೆ ಭಾಮಿನಿ. ಕಠಿಣವಾದ ಶಿಕ್ಷೆನೇ ಸಿಗಬೇಕು ಇವಳಿಗೆ ಅಂತಾರೆ ಕನಕಾಂಬರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.